ಏನೋ ನಾವು ದಸ ಕರ ಕಟ್ಕೊಂಡು ಜೀವನ ಮಾಡ್ತೀವಿ ತಾನೆ, ನಮ್ಮ ಹೊಟ್ಟೆ ಮೇಲೆ ಯಾಕೆ ಕಲ್ಲು ಹಾಕ್ಬೇಕು ಇವ್ರು? ಕೊಡ್ಲಿ 20 ಕೋಟಿ ಕೊಡ್ಲಿ ಬಿಟ್ಕೊಡ್ತೀವಿ ಕಂಟೆಂಟ್. ಯಾವ ಟಾಮ್ಸಿಪ್ ಆದ್ರೂ ಮಾಡ್ಲಿ, ಅವ್ರು ತಿಥಿ ಆದ್ರೂ ಮಾಡ್ಕೊಳ್ಳಿ. ನಾವು ಕೊಟ್ಬಿಟ್ಟು ಬಹುನಾಶಿ ಕೊಡೋಣ ಮಕ್ಕಳು ಕೈಗೆ. ಅವನು 8 ಮಕ್ಕಳು ಮಡಿಕೊಂಡಿರೋರು, ಅವ್ರಿಗೂ ಅಕ್ಕ ತಂಗಿದಿರು ತಾಯಿದಿರು ಯಾರು ಇಲ್ವಾ? ಅವ್ನ ಏಕ್ತಿಗೆ ಯಾತ್ರ ನೋಡಿಬೇಕು ಅನ್ನೋದೇ ಗೊತ್ತಿಲ್ಲ. ಇನ್ನ ಅವ್ನ ಏಕ್ ಕೆಟ್ಬಿಡುವ ಅವನು. ಬಾಲಕೃಷ್ಣ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅವ್ರು ಬಿಡ್ರಿ, ಮೂರು ಬಿಟ್ಬಿಟ್ರು ಅವ್ರು. ಈ ರಾಮನಗರ ಜಿಲ್ಲೆಯ ಮಗ, ಮಣ್ಣಿನ ಮಗ ಅಂತಾರೆ. ನಾವೇನ್ ಪಾಕಿಸ್ತಾನದಲ್ಲಿ ಇದ್ದೀವಾ? ನಿರ್ಮಲಾನಂದ ಸ್ವಾಮಿಗಳೇ, ಇದು ನಿಮ್ ಕಾಣಿಸ್ತಾ ಇಲ್ವಾ ಹೋರಾಟ? ರಾಜಕೀಯದವ್ರು ಮಾತ್ರ ಬೇಕಾ? ರೈತರು ನಿಮ್ ಕಾಣಿಸ್ತಾ ಇಲ್ವಾ? ಇನ್ನ 2 ವರ್ಷ ಆದ್ರೂ ಹೋರಾಟ ಮಾಡ್ತೀವಿ ಸರ್. ನಮ್ ಭೂಮಿ ಮಾತ್ರ ಬಿಟ್ಕೊಡಲ್ಲ ನಾವು. ನಮ್ ಭೂಮಿ ಕೊಡಲ್ಲ, ನಮ್ಗ್ ಬೇಕು ಭೂಮಿ. ಇವ್ರೇನೋ ಎಲ್ಲ ದುಡ್ಡು ಮಾಡ್ಕೊಬಿಡ್ತಾರ, ನಾವ್ ಎಲ್ಲೋಗದ? ಈಗ 5 ವರ್ಷದ ಮಗ ಕೇಳ್ತದೆ, ಅಜ್ಜಿ ನೀವು ಹೋರಾಟಕ್ಕೆ ಹೋಯ್ತಿಲ್ಲ, ಜಮೀನ್ ನಮ್ಗೆ ಉಳಿಸ್ಕೊಡ್ತೀರಾ ಅಂತ. ನಮ್ ಭೂಮಿ ನಮ್ಮಕ್ಕು, ಯಾವುದೇ ಕಾರಣಕ್ಕೂ ಅವ್ನು ಬಿಡಲ್ಲ. ಸೌಜನ್ಯಕ್ಕಾದ್ರೂ ನಿಮ್ಗೆ ಯಾಕಯ್ಯ ಏನು ಅಂತ ಬರ್ಲಿಲ್ಲ. ನಾವಲ್ವಾ MLA ಮಾಡಿ ಕಳ್ಸಿದ್ದು ಸಾಹೇಬ್ರೆ? ಇವತ್ತು ಕುಮಾರಸ್ವಾಮಿ ಹೇಳಕ್ ಗೊತ್ತಾವನಲ್ಲ ಬಾಲಕೃಷ್ಣಪ್ಪ, ಅವನು ಮಾನ ಮರ್ಯಾದಿಲ್ವೇ? ಕೊಟ್ಬಿಟ್ಟು ಹೋಗ ಮನೆ ಬಾತ್ರೂಮ್ ಭಿಕ್ಷಾ ಬೇಡನೆ, ಮನೇಲಿ ಹೋಗಿ ಬಾತ್ರೂಮ್ ತೊಳಿಯಾನೆ. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ರೈತರು ಕಳೆದ 457 ದಿನದಿಂದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನಿರಂತರ ಹೋರಾಟವನ್ನ ಇನ್ನೂ ಕೂಡ ಮುಂದುವರಿಸಿದ್ದಾರೆ. ಸದ್ಯ ನಾನೀಗ ಬೈರಬಂಗಲ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಗ್ರಾಮಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನೇನು ಅಭಿಪ್ರಾಯ ಇದೆ ಅನ್ನೋದನ್ನ ಅವ್ರ ಮೂಲಕನೇ ತಿಳಿಯುವ ಪ್ರಯತ್ನವನ್ನು ಮಾಡ್ತೀನಿ. ಎಸ್ ಸರ್, ಯಾಕಾಗಿ ಈ ಹೋರಾಟ? ಸರ್, ಇದು 12/3/2025 ಇದು ನಾವು ಅಕ್ವೈರ್ ಮಾಡ್ತೀವಿ ಅಂತ ಇದು ಮಾಡೋದು. ಇದು ಕುಮಾರಸ್ವಾಮಿ 2006ನೇ ಇಸ್ವಿಲಿ ಅಕ್ವೈರ್ಗೆ ಅಂತ ಇದು ಮಾಡಿದರು. 5 ಟೌನ್ಶಿಪ್ ಮಾಡಿದರು, ಇದು ಸೇರಿ 8 ಟೌನ್ಶಿಪ್ ಮಾಡಿದ್ರು. ನಾವು ಅವಾಗ ಏನು ಮಾಡ್ದೋ, ರೈತರೆಲ್ಲ ಗಲಾಟೆ ಮಾಡ್ದೋ. ಆವಾಗ ಈ ಥರ ಜಮೀನು ಇರಲಿಲ್ಲ, ಬಂಜರು ಭೂಮಿ ಥರ ಇತ್ತು. ಆದರೂ ನಾವು ನಮ್ಗೆ ಜಮೀನು ನಮ್ಮ ಬಂಜರು ಭೂಮಿ ಥರ ಈ ಥರ ಡೆವಲಪ್ ಆಗಿರಲಿಲ್ಲ ಜಮೀನು. 2006ನೇ ಇಸ್ವಿಲಿ ಯಾವುದೇ ಕಾರಣಕ್ಕೂ ಇಷ್ಟು ಡೆವಲಪ್ ಆಗಿರಲಿಲ್ಲ. ನೀರಾವರಿನೂ ಕಡಿಮೆ ಇತ್ತು. ಆವಾಗ ನಾವು ಕುಮಾರಸ್ವಾಮಿ ತವಾಗ ಇಡೀ ಕೃಷ್ಣಾದಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದು. ಇಡೀ ಕೃಷ್ಣಾದಲ್ಲಿ ಹೋಗಿ ನಾವು ಬೇಡ ಸರ್, ನಮ್ಮ ಜಮೀನು ನಮಗಿರಲಿ ಅಂತ ಗಲಾಟೆ ಮಾಡಿದ್ರು. ಅವತ್ತಿನ ವ್ಯಾಲಿಡ್ ಎಷ್ಟು ಮಾಡಿದ್ರು ಗೊತ್ತಾ? 30 ಲಕ್ಷ ಮಾಡಿದರು ಒಂದು ಎಕರೆಗೆ. ಅವತ್ತು 30 ಲಕ್ಷ ಒಂದು ಎಕರೆಗೆ 1 ಲಕ್ಷಕ್ಕೆ 1 ಎಕರೆ ಬರೋದು. ಅವತ್ತು ಇವರು ನಾವು ಬೇಡ ಅಂತ ಅಂದೋಗಿರೋ ರೈತರು ಕುಬೇರರು. ಕುಮಾರಸ್ವಾಮಿ ಮಾಡಿದ ಪ್ಲಾನ್ ಅವತ್ತು ನಾವು ಗಲಾಟೆ ಮಾಡಿದಿರ ನಿಲ್ಲಿಸ್ಬಿಟ್ಟಿದ್ರೆ ಇವತ್ತು ನಾವು ಕುಬೇರಾಗವಿ. ನಾವು ಆದ್ರೂ ಬೇಡ, ನಮಗೆ ಅಕ್ವೈರ್ ಬೇಡ ಅಂತಂದು ಅವರು ನಮ್ಗೆ ಕೋಪ್ರೇಷನ್ ಮಾಡಿದ್ರು. ಕೋಪ್ರೇಷನ್ ಮಾಡಿ ಕ್ಯಾನ್ಸಲ್ ಮಾಡಿಬಿಟ್ರು. ಕೋಪ್ರೇಷನ್ ಮಾಡಿ ಕ್ಯಾನ್ಸಲ್ ಮಾಡಾದ್ಮೇಲೆ ಇವ್ರು ಹಂಗೆ ಹೇಳ್ಕೊಂಡು ಬಂದರು. ಈಗ ಡಿ ಸಿ ಎಮ್ ಆಗಿದ್ರು. DCM ಶಿವಕುಮಾರ್ ಅವರು 12/3/2025 ನಾವು ಇದನ್ನ 9600 ಎಕರೆ ನಾವು ಅಕ್ವೈರ್ ಮಾಡ್ತೀವಿ ಅಂತ ಪ್ರಿಲಿಮಿನರಿ ನೋಟಿಫಿಕೇಶನ್ ಹಾಕಿದ್ರು. ನಾವು ಅವಾಗ ಜನ ಎಚ್ಚೆತ್ಕೊಂಡು, ಇದು ಯಾಕೋ ಸೊರಗಲ್ಲ, ಈ ಫಲವತ್ತಾದ ಭೂಮಿ ಅವತ್ತಿನ ಲೆಕ್ಕಾಚಾರಕ್ಕೂ ಇವತ್ತಿನ ಲೆಕ್ಕಾಚಾರಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಅವತ್ತು ಬಂಜರು ಭೂಮಿ ಆಗಿತ್ತು, ಇವತ್ತು 95% ನೀರಾವರಿ ಜಮೀನು. 95% ನೀರಾವರಿ ಜಮೀನಲ್ಲಿ ಏನಿದೆ ಗೊತ್ತಾ? 6 ಲಕ್ಷ ಲೀಟ್ರು ಹಾಲು ಹಾಕ್ತಾರೆ ಒಂದು ತಿಂಗಳಿಗೆ ರೈತರು. ಆ ಒಂದು 6-7 ಲಕ್ಷ ತೆಂಗಿನ ಮರ ಇದೆ, ಒಂದು 5 ಲಕ್ಷ ಅಡಿಕೆ ಮರ ಇದೆ, ಬಾಳೆ, ತೆಂಗು, ತರಕಾರಿ. ಇಡೀ ತರಕಾರಿ 3 ತಾಲೂಕು, ಬೆಂಗಳೂರಿಗೆ ಹೋಯ್ತದೆ, ರಾಮನಗರಕ್ಕೆ ಹೋಯ್ತದೆ, ಕನಕಪುರಕ್ಕೆ ಹೋಯ್ತದೆ. ಇಷ್ಟು ಫಲವತ್ತ. ಇದ್ ಕಡೆ ಅರ್ಕಾವತಿ, ಇದ್ ಕಡೆ ಋಷಭಾವತಿ, 2 ನದಿ ಇದೆ ನಮಗೆ ಸೋರ್ಸ್. ಅದಲ್ದಿರ ಬೋರ್ ಏನು ಗೊತ್ತಾ? 150ರಿಂದ 200 ಅಡಿಗೆ ಬೋರು ನೀರು ಬೀಳ್ತದೆ. ಅಷ್ಟು ಇದು ಫಲವತ್ತಾದ. ಆಮೇಲೆ ಹಳ್ಳ ಗುಡ್ಡೆ ಯಾವುದೂ ಇಲ್ಲ, ಫಲವತ್ತಾದ ಭೂಮಿ, ಸಮತಟ್ಟಾದ ಭೂಮಿ. ಈ ಸಮತಟ್ಟಾದ ಭೂಮಿನ DK ಶಿವಕುಮಾರ್ ಅಕ್ವೈರ್ ಮಾಡೋಕ್ಕೆ ಬರ್ತಾರಲ್ಲ ಅಂದ್ಬಿಟ್ಟು ನಾವು ಹರಳು ರಾತ್ರಿ ಅಲ್ಲಿಗೆ 460 ದಿನ ಆಯಿತು, 65 ದಿನ ಆಯಿತು ಗಲಾಟೆ ಮಾಡ್ತಾಯಿದ್ದೀವಿ. ಆದ್ರೂ ಇವ್ರು ಅಕ್ವೈರ್ ಮಾಡ್ತಾರಲ್ಲ ಅಂದ್ಬಿಟ್ಟು ನಾವು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದನು. ಇದೇ ಹಾಲಿ MA ಬಾಲಕೃಷ್ಣರವರು ಸೌಜನ್ಯಕ್ಕಾದ್ರೂ ನಿಮ್ಗೆ ಯಾಕಯ್ಯ ಏನು ಅಂತ ಬರಲಿಲ್ಲ. ಅವರು ನಾವಲ್ವಾ MLA ಮಾಡಿ ಕಳಿಸಿದ್ದು ಸಾಹೇಬ್ರೆ? ನಾವು ಆಲ್ರೆಡಿ ಅವ್ರನ್ನ ಜಲಪ್ರತಿನಿಧಿಯಾಗಿ MLA ಮಾಡಿ ಕಳಿಸೋದಕ್ಕೆ ನಮಗೆ ಏನೂ ಇಲ್ಲ. ದೌರ್ಜನ್ಯ ಮಾಡೋದು, ಆ DK ಶಿವಕುಮಾರ್ ಮಾತು ಕೇಳ್ಕೊಂಡು ಏನಕ್ಕೂ ಬರಲಿಲ್ಲ. ನಾವು ಗಲಾಟೆ ಎಲ್ಲ ಸ್ಟಾರ್ಟ್ ಮಾಡ್ದೋ ಏನು ಮಾಡಿದ್ರು ನಮಗೆ ಉಪಯೋಗ ಆಗಲ್ಲ. ಇದು ನಾವು ತಿರ್ಗಾ ಇದು ಏನಪ್ಪ ಮೀಟಿಂಗ್ ಮಾಡೋದು,
4,000 ಜನ 5 ಜನ ಮೀಟಿಂಗ್ ಮಾಡಿ ಗಲಾಟೆ ಮಾಡಿದ್ರು ಇಲ್ಲ. ಆಮೇಲೆ ಕೇಸ್ ಬುಕ್ ಮಾಡಿಸೋದು ಪೊಲೀಸ್ನವ್ರ ಕೈಲಿ. ರೈತರ ಮೇಲೆ ಕೇಸ್ ಕೇಸ್ ಅಯ್ಯೋ ಎಷ್ಟಾಗವ ಕೇಸ್ ಬುಕ್ ಮಾಡಿಸೋದು. ಇದೇ ರಾಮನಗರಕ್ಕೆ ಒಂದ್ಸಲಿ DK ಶಿವಕುಮಾರ್ ಬಂದಿದ್ರು. ಹೋದಾಗ ಸ್ವಾಮಿ ನಮ್ದು ಅಕ್ವೈರ್ ಆಗೋದು ಬೇಡ, ನೀವು ಹೆಂಗೆ ಏನು ಬರ್ಲಿ ಏನ್ರಿ ಅಕ್ವೈರ್ ಆಗೋದು ಬೇಡ ಅಂತೀರಿ. ಮೊನ್ನೆ 1,000 ಎಕರೆ KD ಬೇರೆ ಅಕ್ವೈರ್ ಮಾಡೋರಲ್ಲ, ಅವಾಗ ಏನ್ರಿ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಅದ್ರಲ್ಲಿ ನಾನೇ ನಿಂತ್ಕೊಂಡು ರಾಮನಗರದಲ್ಲಿ ಸ್ವಾಮಿ 1,000 ಎಕರೆ ಎಲ್ಲ ಅಕ್ವೈರ್ ಆಗಿದ್ದು, 912 ಎಕರೆ ಅಕ್ವೈರ್ ಆಗಿದ್ದು, ಅದು SPR ತಿಮ್ಮೇಗೌಡ್ರದ್ದು 800 ಎಕರೆ. ಅದರಲ್ಲಿ ರೋಡ್ ಬಿಡಲ್ಲ ಅಂದ್ಬಿಟ್ಟು ಒಂದು 100 ಎಕರೆ ರೈತರದ್ದಾಯ್ತು. ಅದರಲ್ಲಿ ನಂದು ನಮ್ಮ ಅಣ್ಣಂದು 3 ಎಕರೆ ಹೋಯ್ತು. ನಾವು ಅವಾಗ ಗಲಾಟೆ ಮಾಡಿ ಬಿಡ್ಲಿಲ್ಲ. ಯಾಕೆ ರೈತರದ್ದು ಅಂತ ಪದ ಯಾವ ಮೀಟಿಂಗಲ್ಲಿ ಹೋಗಿ ಹೇಳಿ, ರೈತರು 1,000 ಎಕರೆ ಏನು ಮಾಡ್ತಾ ಇದ್ರು, 1,000 ಎಕರೆ ಏನು ಮಾಡ್ತಾ ಇದ್ದೀರಿ ಅಂತಾರೆ. ಅದೇ ಮಾತು ಅದೇ ರಾಗ. ನಾವು ಅದಕ್ಕೆ ಒತ್ತಿ ಹೇಳ್ದೋ, ಅದು SPR ತಿಮ್ಮೇಗೌಡ್ರದ್ದು. ಅವರು ತಂದಿತ್ತು, ಸಾಲ ಮಾಡ್ಕೊಂಡಿದ್ರು, ಅವರೊಬ್ಬ ಉದ್ಯಮಿ, ಅವ್ರದ್ದು ಹೋಯ್ತು. ರೈತರದಲ್ಲಿ ಹೋಗ್ಲಿವಲ್ರಿ ಅಂತ ಹೇಳ್ದೋ. ಆಯ್ತು ಸರಿ ಅಂತ ಅಂದರು. ತಿರ್ಗಾ DC ಮನವಿ ಕೊಟ್ಟು 5-6 ಸಲ ಮನವಿ ಕೊಟ್ಟು, ಇದೇ DC ರಾಮನಗರ DC 30 ಜನ ಹೋದ್ರೆ ಅವ್ರನ್ನ ಕರೆದ್ಬಿಟ್ಟು ಸುಸ್ವಾಗತ ಮಾಡ್ತಾರೆ. ಆದರೆ 3,000-4 ಜನ ಹೋಗಿ DC ಮನವಿ ಕೊಟ್ಟಾಗ 144 ಸೆಕ್ಷನ್ ಜಾರಿ ಮಾಡಿದ್ರು, ಕೇಸ್ ಬುಕ್ ಮಾಡಿದ್ರು. ಅದಕ್ಕೆ ಇದಕ್ಕೆ DC ಆಗಲಿ, ಮೊದಲು DCM ಆಗಿದ್ದಿಲ್ಲ, ಇವಾಗ CM ಆಗವ್ರೆ. ಆಲ್ರೆಡಿ ಶಿವಕುಮಾರ್ ಆಗಲಿ, ನಮ್ಮ ಮಾಲಿ MLA ಆಗಲಿ ಏನೂ ರೆಸ್ಪಾನ್ಸ್ ಕೊಡಲಿಲ್ಲ. ಸರ್, ಇದು ಫಲವತ್ತಾದ ಭೂಮಿ, ಇದು ಅವ್ರಿಗೆ ಮೈಂಡ್ಗೆ ಹೋಗ್ಬಿಟ್ಟದೆ. ಲ್ಯಾಂಡು ರಿಯಲ್ ಎಸ್ಟೇಟ್ಗೆ ಒಳ್ಳೆ ಜಮೀನಲ್ವಾ, ರಿಯಲ್ ಎಸ್ಟೇಟ್ ಮಾಡ್ಬೋದಲ್ಲ, ಬಿಸ್ನೆಸ್ ಮಾಡ್ಬೋದು, ರಿಯಲ್ ಬಿಸ್ನೆಸ್ ಮಾಡ್ಬೋದು. ಬೆಂಗಳೂರಿಗೆ ಬರೀ 28 ಕಿಲೋಮೀಟರ್ ಅದೇ. ಆರಾಮಾಗಿ ಬೇರೆಯವರಿಗೆ ನಮ್ಮ ಹತ್ರ 2 ಕೋಟಿಗೆ ಮಾರ್ಕೊಂಡು 10 ಕೋಟಿಗೆ 15 ಕೋಟಿಗೆ ಮಾಡ್ಕೋಬೋದಲ್ಲ. ಅದನ್ನ ಇಂಟಗ್ರೇಟೆಡ್ ಟೌನ್ಶಿಪ್ ಮಾಡ್ತೀವಿ ಅಂತ ಯಾವ್ದು ಹೇಳಿ, ಇಂಟಗ್ರೇಟೆಡ್ ಟೌನ್ಶಿಪ್ ಅಲ್ಲ ಇವ್ರು ಮಾಡ್ತಾ ಇರೋದು. ಜನಗಳನ್ನೆಲ್ಲ ಹಾಳು ಮಾಡಿಬಿಟ್ಟು ರಿಯಲ್ ಎಸ್ಟೇಟ್ ಮಾಡಿಕೊಂಡು ಅವ್ರು ದಂಧೆ ಮಾಡ್ತಾವ್ರೆ. ಇದು ಇವ್ರದ್ದು ವಾತಾವರಣ. ಏನೇನು ಸಮಸ್ಯೆ ಆಗ್ತದೆ, ಎಷ್ಟು ಜಾಗ ಇದೆ ಅಂತ? ನಮ್ಮದು 1-2 ಎಕರೆ ಅದೇ ಸ್ವಾಮಿ, ನಾವೇನು ಭೂಮಿ ಏನು ಕೊಡಲ್ಲ. ಈಗ ಬಾಲಕೃಷ್ಣ ಅವರು 3ರಿಂದ ಒಂದೇ ಸಮ ಬರ್ತಾವ್ರೆ TV ಒಳಗೆ. ಓಟ್ ಕೇಳಕ್ಕೆ ಬಂದಾಗ ನೋಡ್ದಕ್ಕೆ ಇವತ್ತು ಬರ್ತಾವ್ರೆ TVಗೆ 3 ದಿನದಿಂದ ಒಂದೇ ಸಮ ಅಳ್ಳಾಡಿಸ್ತಾವ್ರೆ. ನಮ್ಮನ್ನ ಯಾಕೆ ಅವತ್ತಿಂದ ಬಂದು ಅಳ್ಳಾಡಿಸ್ಲ? 1 ವರ್ಷದಿಂದ 2 ವರ್ಷದಿಂದ ಕೂತಿದ್ದೀವಲ್ಲ ನಾವು, ನಮ್ಮನ್ನ ಯಾಕೆ ಬಂದು ಕೇಳಲಿಲ್ಲ? TVಲಿ ಬಂದ್ಬಿಟ್ಟು ಅವ್ನು ದೊಡ್ಡದಾಗಿ ಇವತ್ತು ನೆನೆಯಿಂದ ನಾನು ಹಿಂಗೆ ಕುಮಾರಸ್ವಾಮಿ ಮಾಡಿದ ಅಂತ ಬರ್ತಾವನಲ್ಲ. ಅವತ್ತು ನಾ ಏನು ಹೇಳ್ತಿದ್ದೆ, ಅವತ್ತಿಂದ ಬಂದು ನಮ್ಗೆ ಹೇಳ್ಬೋದಾಯ್ತಲ್ಲ, ಕುಮಾರಸ್ವಾಮಿ ಮಾಡಿದ ಕಣಮ್ಮ ಇದನ್ನ ನಾವು ಕೈ ಬಿಡಲ್ಲ, ಕುಮಾರಸ್ವಾಮಿ ತಕ್ಕೆ ಹೋಗ್ರಿ ಅಂತ ಕೇಳ್ಬೋದಾಯ್ತಲ್ಲ. ಇವತ್ತು ಕುಮಾರಸ್ವಾಮಿ ಹೇಳಕ್ ಗೊತ್ತಾವನಲ್ಲ ಬಾಲಕೃಷ್ಣಪ್ಪ, ಅವನಿಗೆ ಮಾನ ಮರ್ಯಾದಿಲ್ವೇ? ಅವ್ನು ಏಕ್ತಿಗೆ ಯಾತ್ರಲ್ಲಿ ಹೊಡಿಬೇಕು ಅನ್ನೋದೇ ಗೊತ್ತಿಲ್ಲ. ಇನ್ನ ಅವ್ನು ಏಕ್ ಕೆಟ್ಟ ಮುರುವ ಅವನು. ಅವ್ವ ತಾಯಿ ನಿಮ್ಮ ಪಾದ ಕಣವ ಅಂತ ನಮ್ಮ ಪಾದ ಯಾವತ್ತು ಹಿಡ್ದ, ಇವತ್ತು ಅವನ ಪಾದ ಹಿಡಿಯಕ್ಕೆ ಹೋಗೋಣ ನಾವು. ನಮ್ಮ ಭೂಮಿ, ನಮ್ಮ ಹಕ್ಕು, ನಮ್ಮ ಅತ್ತೆ ನಮ್ಮ ಮಾವ ಕೊಟ್ಟವ್ರೆ, ನಮ್ಮ ಮಕ್ಳಿಗೆ ಬೇಕು, ನಮ್ಮ ಮೊಮ್ಮಕ್ಳಿಗೆ ಬೇಕು. ನಾವು ಪ್ರಾಣ ಬಿಟ್ರು ಭೂಮಿ ಬಿಡಲ್ಲ. ಯಾರನ ಬರ್ಲಿ ಅವ್ರಿಗೆಲ್ಲ ಸವಾಲಾಕೆ ಕಳಿಸ್ತೇವೆ ಹೊರತು ನಾವು ಲೇಡೀಸ್ಗಳು, ಗಂಡಸರುಗಳು ಬೇಡ ನಾವು ಲೇಡೀಸ್ ಬರ್ತೀವಿ. ನಮ್ಮನ್ನೇನು ಮಾಡ್ತಾರ ಮಾಡ್ಲಿ, ಏನ್ ಮಾಡ್ತಾರ? ನಾವು ರೋಡಲ್ಲೇ ಕುತ್ಕೋತೀವಿ, ನಾವು ರೋಡಲ್ಲಿ ಕುತ್ಕೊಂಡು ಅನ್ನ ತಿಂತೀವಿ. ನಮ್ಮೇಲೆ ನೋಡ್ಕೊಂಡು ಹೋಗ್ಲಿ ಅವರು, ಇಲ್ಲ ನಮ್ಮೇಲೆ ಚಾಲೆಂಜ್ ಮಾಡ್ಲಿ ಅವರು. ಇವತ್ತು ಮುಖ್ಯಮಂತ್ರಿ ಇವತ್ತು ಆಯ್ತಾರೆ, ನಾಳೆ ಹೋಯ್ತಾರೆ. ಭೂಮಿತಾಯಿ ಹೋಯ್ತಾಳ, ಭೂಮಿತಾಯಿ ಇರ್ತಾಳೆ. ಇವತ್ತು ನಾವು ಭೂಮಿತಾಯಿನ ಕೊಡಲ್ಲ. ನಾವು ಯಾವ್ದೇ ಕಾರಣಕ್ಕೂ ಬಾಲಕೃಷ್ಣನ ಬರಲಿ, ಯಾವನ್ನ ಬರಲಿ, ನಾವು ಭೂಮಿ ಕೊಡಲ್ಲ. ಈಗ ಅವತ್ತು ರಾಜಕೀಯದವ್ರು ಬಂದು ನಮ್ಮನೆ ಹತ್ರ ಬಂದು ನಮ್ಮನ್ನೆಲ್ಲ ಕೈ ಮುಗ್ದು ಕಾಲು ಮುಗ್ದು ಓಟ್ ಹಾಕಿಸ್ಕೊಂಡ್ರು. ಅವತ್ತು ಕುಮಾರಸ್ವಾಮಿ ಮಾಡವ್ರೆ ಅಂತ ಕೇಳಿದಾಗ, ಕುಮಾರಸ್ವಾಮಿ ಅವತ್ತು 30 ಲಕ್ಷ ಕೊಟ್ಟಾಗ ನಾವು 30 ಎಕರೆ ಆಸ್ತಿ ತಗೋಬೋದಾಯ್ತು. ಅವತ್ತೇ ನಮಗೆ ಅವ್ರು ಕೈ ಬಿಟ್ರಲ್ಲ, ಇವತ್ತು ಯಾಕೆ ಇವನು ಕೈಗೆ ಎತ್ಕೊಂಡಿರೋದು? ಇವತ್ತು ಒಂದು 30 ಎಕರೆಗೆ 30 ಲಕ್ಷಕ್ಕೆ 30 ಎಕರೆ ಆಸ್ತಿ ತಗೋಬೋದಾಯ್ತಲ್ಲ. ಅವತ್ತು ಕುಮಾರಸ್ವಾಮಿ ರೈತರು ನಾನು ಬಿಟ್ಟಾರೆ ಅಂತ ಕೈ ಬಿಟ್ರು. ಇವತ್ತು ನೀವು ರಾಜಕೀಯಕ್ಕೆ ಬಂದ್ಬಿಟ್ಟು ನಮ್ಮನ್ನ ಯಾಕೆ ರೈತರುಗಳೆಲ್ಲ ಅವತ್ತು ಕೂಡ ನೀವು ವಿರೋಧ ಮಾಡಿದ್ರ ಕುಮಾರಸ್ವಾಮಿ ಅವರು? ಕುಮಾರಸ್ವಾಮಿ ಹತ್ರ ಕೇಳೋದಕ್ಕೆ ಅವ್ರು ಕೈ ಬಿಟ್ಟವ್ರೆ. ಅವ್ರು ಕೈ ಬಿಟ್ರು ತಾನೆ, ಇವ್ನ ಯಾಕೆ ಕೈಗೆ ಇಟ್ಕೊಂಡವನೆ? ನಾವೇನು ರೈತರುಗಳೆಲ್ಲ ನಾವು ರಾಜಕೀಯದಲ್ಲಿ ಬೆಟ್ಟು ಹತ್ಬಿಟ್ಟು ನಾವೆಲ್ಲ ಬರ್ಕೊಟ್ಬಿಟ್ಟಿದ್ದೀವ? ನಾವು ಸರ್ಕಾರಕ್ಕೆ ಒಂದು ಬರ್ಕೊಟ್ಬಿಟ್ಟಿದ್ದೀವಿ ನಮ್ಮ ಆಸ್ತಿನ, ನಮ್ಮ ತಾತಿರ ಆಸ್ತಿನ. ಇವತ್ತು ನಮ್ಮ ಮಕ್ಳುಗಳಿಗೆ ನಮ್ಗೆ ಎಷ್ಟ ನಮ್ದು 10 ಕುಂಟೆ ಇರಲಿ 5 ಕುಂಟೆ ಇರಲಿ ನಾವು ಜೀವನ ಮಾಡ್ತಾ ಇದೀವಿ. ನಾವು 1.5 ವರ್ಷದಿಂದ ಇಲ್ಲಿ ಬಂದು ಅನ್ನ ತಿಂತಾ ಇದೀವಲ್ಲ, ನಮ್ಗೆಲ್ಲ ರೈತರುಗಳು ಬಂದು ಬೆಂಬಲ ಕೊಡ್ತಾವ್ರೆ. ರಾಜಕೀಯದವನು ಯಾವನು ಬೆಂಬಲ ಕೊಡ್ತಾ ಇಲ್ಲ. ಮುಚ್ಚುಮರೆ ಏನಿಲ್ಲ, ನಾನು ಪಬ್ಲಿಕ್ ತಲೆ ಹೇಳ್ತೀನಿ. ಅವತ್ತು ಮಳೆ ಬತ್ತು, ನಮ್ಮ ರೈತರೆಲ್ಲ ಇಲ್ಲಿ ಅನ್ನ ತಿನ್ಬೇಕಾದ್ರೆ ಯಾರು ಹೇಳ್ತಾನೆ ಮಧ್ಯವಸ್ಥ ಬಂದು ರೋಡ್ ಅಡ್ಡಾಕವ್ರೆ, ಬರೋ ರೋಡ್ಗೆಲ್ಲ ತಡ್ಗಡ್ತಾವ್ರೆ ಅಂದ್ರೆ
ನೀನ್ ಅಂತ ಗಿರಸ್ತ ಬಂದ್ ಕೇಳ್ಬೋದಾಯ್ತು ಇಲ್ಲಿ. ಅವತ್ ಕೇಳಿದಲ್ಲ ಇಲ್ಲಿ ಬಂದು ಮೂಲೆಯಲ್ಲಿ, ಅವತ್ ನಾವ್ ಹೇಳೇವಿ ಉತ್ತರನ. ಈಗ ಅವತ್ತಿಂದ ನಾವು 1 ವಾರ ವರ್ಷದಿಂದ ಕೂತಿದೀವಲ್ಲ, ಯಾರು ರಾಜಕೀಯದವ್ರು ಬಂದು ನಮ್ಗೆ ಕೇಳ್ತಾ ಇಲ್ಲ. ನಾವು ರೋಡು ಅಡ್ಡ ಹೋಗ್ತೀವಿ, ಡಿಲ್ಲಿಗೂ ಹೋಗ್ತೀವಿ, ಬೆಳಗಾಂಗೂ ಹೋಗ್ತೀವಿ. ನಾವ್ ಇನ್ನ ಒಂದ್ ಕಥೆನೂ ಮಾಡ್ತೀವಿ. ನಮ್ಮ ಆಸ್ತಿ ನಾವ್ ಎಲ್ಗಾರು ಹೋಯ್ತೀವಿ. ಹೆಂಗಸ್ರುಗಳ ಗಂಡಸ್ರು ನಾವ್ ಯಾರನ್ನೂ ಮುಂದಕ್ಕೆ ಕರ್ಕೊಳಲ್ಲ. ಹೆಂಗಸ್ರುಗಳ ಪ್ರಾಣ ಹೋಗ್ಲಿ, ನಾವ್ ಪ್ರಾಣ ಬಿಟ್ರು ನಾವ್ ಭೂಮಿ ಬಿಡಲ್ಲ. ನಾವು ರಾಸದಿಂದ ಕೂತ್ ಬಿಟ್ಟಿದೀವಿ ಭೂಮಿ ಮೇಲೆ. ನಮ್ ಭೂಮಿನೇ ದೇವ್ರು, ಭೂಮಿನೇ ತಾಯಿ. ಏನ್ ಗೊತ್ತಾ, ನಮ್ಮವ್ವ ನಮ್ಮಪ್ಪ ಅವ್ರ ಹುಡ್ತಾಗಿಂದ ಭೂಮಿ ತಾಯಿ ಬೆಳೆದಿರ ಗೆದಿರ ಓದಿಸಿದ್ರು ಅವ್ರನ್ನ. ರಾಜಕೀಯ ಅವಾಗೆ ಹುಡ್ತಾಟ್ಕೆ ನಿಲ್ಸ್ಬಿಟ್ಟಿದ್ರ. ಈಗ ನಮ್ಮ ಮಕ್ಳನ್ನ ನಾವು ಗೆದಿ ನಾವು ಸಂಪಾದನೆ ಮಾಡಿ ಸ್ಕೂಲ್ ಓದಿಸಿರೋದ್ಕಲ್ವ ಅವರು ಒಂದು ಗೌರ್ಮೆಂಟ್ ಕೆಲಸ ತಗೊಂಡಿರೋದು. ನೀವೆಲ್ಲ ಮಧ್ಯಾಂತರದಲ್ಲಿ ಬಂದ್ಬಿಟ್ಟು ಮುತ್ಕೂರ್ನ ಮೈಕ್ರನ್ನ 60 ವರ್ಷ 70 ವರ್ಷದವ್ರನ್ನೆಲ್ಲ ಜೀವ ತೆಗೆದ್ಬಿಟ್ಟು ಏನ್ ಮಾಡ್ತೀರಿ ನೀವು? ಅಲ್ಲ, ನೀವೇನು ಒತ್ಕೊಯ್ತೀರಾ? ನೀವು ನಾಳೆ ದಿವಸ ನೀವು ಅಲ್ಲಿ ಸಾಯಲ್ರ? 2 ದಿನದ ಜೀವನ ಇದು. ಈಗ ಮನೆ ಹೋಯ್ತೀವ ಹೋಗಲ್ವ, ಇಲ್ಲಿ ಬಂದಿದೀವಿ. ನಮ್ಮ ಭೂಮಿ ತಾಯಿನ ಕೈ ಬಿಡ್ತಾರ ಇಲ್ಲ, ಅವ್ರಿಗೆ ಏನಾರು ಒಂದು ಗತಿ ಕಾಣಿಸ್ಲೇಬೇಕು ಗತಿನ. ಬಾಲಕೃಷ್ಣ ಅವ್ರನ್ನ ಕೇಳಿದ್ರೆ ಏನಾರು ಹೇಳಿ? ಬಾಲಕೃಷ್ಣ ಏನ್ ಹೇಳ್ತಾವನೆ, ಟಿವಿಲ್ ಬಂದು ಕೂತಾವನೆ. ಏನಾಕು 3 ದಿನದಿಂದ ಕುಮಾರಸ್ವಾಮಿ ಕೋಡಳಿಗೆ ಬಂದಾಗ ನಾನು ಅದೇ ಮಾತು ಕೇಳಿದೆ. ನಮ್ಮೂರಲ್ಲಿ ಒಂದು ಮಸಾಣ ಇಲ್ಲಪ್ಪ, ಒಂದು ಹೊಸ್ಪತ್ ಕಟ್ಟೆ ಇಲ್ಲ ಅಂದಾಗ ಗೆಯ್ಯ ಎತ್ ಕುದ್ಲಾಕಮ್ಮ ಗೇದೆತ್ಕೆ ಅಂದ. ಗೇದೆತ್ ಕುದ್ಲಾಕಿದ್ರು ತಾನೆ ಏನ್ ವ್ಯವಹಾರ ಮಾಡ್ಕೊಟ್ಟ ಬಾಲಕೃಷ್ಣಣ್ಣ? ಏನು ನಮ್ಗೆ ಮಾಡ್ಕೊಡ್ಲಿಲ್ಲ. ನಮ್ಮ ರೈತರನ್ನ ನಾವ್ ಹೆಂಗಿದೀವಿ ಹಂಗೆ ಬಿಟ್ಕೊಡ್ಲಿ. ಹಂಗು ನಮ್ಗೆ ಏನಿಲ್ಲ, ಬೇಕಾದ್ರೆ ಇವತ್ತು ನಾಳೆನೂ ಬರ್ಲಿ ನಮ್ಮೂರಿಗೆ. ಅಷ್ಟು ತಾಕಂದ್ರೆ ಇಲ್ಲೂ ಬರ್ಲಿ ಬೈಲ್ಮಂಗ್ಲ ಬಸ್ ಸ್ಟಾಪ್ಗೆ. ನಾವ್ ಬೆಲೆ ಕೊಟ್ಟೇ ಕೊಡ್ತೀವಿ. ನಾವೇನು ಹೆಣ್ಮಕ್ಳುಗಳು ಯಾರನ್ನು ಏನ್ ಬೈಯಕ್ ಹೋಗಲ್ಲ. ರಾಜಕೀಯದವ್ರಿಗೆ ನಾವ್ ಇವತ್ತು ಬೆಲೆ ಕೊಡ್ತೀವಿ, ಅವತ್ತು ಬೆಲೆ ಕೊಡ್ತೀವಿ. ನಾವು ಏನೋ ಹೆಣ್ಮಕ್ಳುಗಳು ಬೆಲೆ ಕೊಡ್ತಾ ಇದ್ವಿ. ಬಂದು ಇಲ್ಲಿ ಕೂತ್ಕೊಂಡು ಕೇಳಿದ್ರಾಗಿತ್ತು, ಒಂದಿನ ಬರ್ಲಿಲ್ಲ. ಇದು ಬೈರಮಂಗಲ ಗ್ರಾಮಸ್ಥರು ಹೇಳ್ತಕ್ಕಂಥ ಮಾತು. ಮಹಿಳೆಯರು, ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕಳೆದ 487 ದಿನಗಳಿಂದ ಕೂಡ ಈ ಹೋರಾಟ ಮುಂದುವರೆದಿದೆ. ಸ್ಥಳೀಯ ಶಾಸಕರು ಈ ಬಗ್ಗೆ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಬಾಲಕೃಷ್ಣ ಅವರು ಸಪೋರ್ಟ್ ಮಾಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ಈ ಮಾತನ್ನು ಕೇಳ್ತಾ ಇಲ್ಲ, ಜಿಲ್ಲಾಧಿಕಾರಿ ತಮ್ಮನ್ನು ಮಾತ್ರ ಕೇಳ್ತಾ ಇಲ್ಲ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.